ಸರ್ ನೀವು ಸರ್ ಕೆಂಪೇಗೌಡ ಜಯಂತಿ ಆಯಿತು ಎಲ್ಲಿ ನಮ್ಮ ಕನ್ನಡ ಭವನದಲ್ಲಿ. ಅದೊಂದು ಸರ್ಕಾರಿ ಕಾರ್ಯಕ್ರಮ. ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಒಂದು ಏಕಾಏಕಿ ಒಂದು 150ರಿಂದ 200 ಜನ ಒಂದು ಕೇಸರಿ ಶಾಲು ಹಾಕ್ಕೊಂಡು ಬಂದು ಒಂದು ಗುಂಪು ಒಳಗಡೆ ಬಂತು. ಎಮ್ ಎಲ್ ಎ ಅವ್ರ ತಾಯಿನ ಕೇಳಿದ್ರು, ಅವರು ಶ್ರೀಮತಿ ಅವ್ರನ್ನ ಕೇಳಿದ್ರು. ಆಮೇಲೆ ಹುಚ್ಚ ಅಂತ ಸ್ಲೋಗನ್ ಮಾಡಿದ್ರು. ಇದು ನಮ್ಮ ಸಂಸದರಿಗೆ ಕಾಣಿಸ್ಲಿಲ್ಲ. ಆದರೆ ಪ್ರಚೋದನೆ ಕೊಟ್ಟರು ಅಂತ ನಮ್ಮ ಎಮ್ ಎಲ್ ಎ ಅವ್ರ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸಂವಿಧಾನವಾಗಿ ನಡೀತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟೆ ಗೊತ್ತಾಗ್ತಾ ಇಲ್ಲಣ್ಣ. ಆಮೇಲೆ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ಅಣ್ಣವರು ಇನ್ನೂ 2 ಬೀಳಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರು ಪ್ರಚೋದನೆ ಕೊಡ್ತಾ ಇರೋದಾ ಎಮ್ ಎಲ್ ಎ ಅವ್ರು ಪ್ರಚೋದನೆ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದವರು ಅವ್ರಿಗೆ ಹೇಳ್ಬೇಕಣ್ಣ. ಯಾಕೆಂದರೆ ಅಲ್ಲಿ ಏನು 4 ಗೋಡೆ ಸೆಂಟ್ರಲ್ ಆಗಿರೋದಲ್ಲ, ಎಲ್ಲ ಮಾಧ್ಯಮದವರು ಇದ್ದರು, ಎಲ್ಲ ಪ್ರತ್ಯಕ್ಷದರ್ಶಿಗಳು ಇದ್ದಾರೆ. ಯಾರನ್ನಾದರೂ ಕೇಳ್ಕೊಳ್ರಿ. ಮನೆ ಶ್ರೀಮತಿ ಅವ್ರನ್ನ ತಾಯಿನ ಕೇಳಿದ್ದಾರೆ, ಹುಚ್ಚ ಅಂತ ಸ್ಲೋಗನ್ ಕೊಟ್ಟಿದ್ದು, ತಿಕ್ಲೂನ್ ಅಂತ ಸ್ಲೋಗನ್ ಕೊಟ್ಟಿದ್ದಾರೆ. ಇದೆಲ್ಲನೂ ಅವರು ಸಹಿಸ್ಕೊಂಡು ಒಳಗಡೆ ಕುತ್ಕೊಂಡಿದ್ದು ಏನಕ್ಕೆ ಅಂದರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ. ಕೆಂಪೇಗೌಡರು ನಮ್ಮ ನಾಡು ಕಟ್ಟಿದ್ದಾರೆ, ಅವ್ರ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಇದ್ದಾರೆ ಹೊರತು. ಇವ್ರು ಹೇಳಿದ್ರು ಒಳಗಡೆ ಇಲಿ ಹೆಂಗಿದ್ರು ಆಚೆಗಡೆ ವೀರಕುಮಾರ ಆದರು ಅಂತ. ನಮ್ಮ ಸಾಹೇಬರಿಗೆ ಆ ಕಾರ್ಯಕ್ರಮದ ಮಹತ್ವ ಏನು ಅಂತ ಗೊತ್ತಿತ್ತು, ಅದಕ್ಕೆ ಅವ್ರು ಸುಮ್ಮನೆ ಇದ್ದಿದ್ದು ಅಷ್ಟೇನ. ಇಲ್ಲ ಅಂದಿದ್ರೆ ಅವ್ರೂ ಮೀಸತ್ತಿರೋರ ಒಳಗಡೆನೆ ಆ ಕಾರ್ಯಕ್ರಮದ್ದು ಏನು ಅಂತ ಹೇಳ್ಬಿಟ್ಟು ಮಹತ್ವ ಗೊತ್ತಿರೋದ್ರಿಂದ ಸುಮ್ಮನೆ ಬಂದಿದ್ದಾರೆ ಅಷ್ಟೇನ. ಅದು ಇವಾಗ ಕುಮಾರಸ್ವಾಮಿ ಅವರು 2 ಸಲ CM ಸರ್. ಅವರು ಒಂದು ಇದಕ್ಕೆ ನಮ್ಮ ಸಾಹೇಬರು CA/SIT ಇಲ್ಲಿ ಚಿಕ್ಕಬಳ್ಳಾಪುರದ್ದು ಅವರು DPL ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಸಾಹೇಬರು ಯಾವತ್ತೂ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಲಿಲ್ಲ. ಆದರೆ ಅವರು ಮಾಡಿದ್ದು ತಪ್ಪೇನು ಅಂದರೆ ಅವ್ರು DPL ಇದು ಹಾಕ್ಕೊಂಡ್ರು. ಅದು ಇವ್ರು ಹೇಳಿದಾರಲ್ವ, CA/SIT ಕೋರ್ಟಲ್ಲಿದೆ, ಅದೇನೋ ನಾನು ನೋಡ್ಕೊತೀನಿ ಸರ್ ಅಂತೇಳಿ ಅದು ದುಡ್ಡು ಕೊಟ್ಟು ಲೀಸ್ಗೆ 30 ವರ್ಷಕ್ಕೆ ಅವ್ರೇನೋ ಪರವಾನಗಿ ತಗೊಂಡಿದ್ದಾರಂತೆ. ಅದು ಅವ್ರು ನೋಡ್ಕೊತಾರೆ ಸರ್. ದೊಡ್ಡವರು ಇದೆಲ್ಲ ಇದು ಮಾಡಿದ್ದಕ್ಕೆ ನಮ್ಮ MLA ಅವರು ಸರ್ ನಿಮ್ಮದು ಇಷ್ಟಿದೆ ರೈತನ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ, ಇದೆಲ್ಲ ಹೆಂಗೆ ಬಂತು ಸರ್ ಒಂದು ಪ್ರಶ್ನೆ ಮಾಡಿದ್ದಾರೆ. ಅವ್ರೇನು ಎಲ್ಲಿ ಏಕವಚನದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಬೈದಿಲ್ಲ ಸರ್, ಏಕವಚನದಲ್ಲಿ ಎಲ್ಲಿ ಮಾತಾಡಿಲ್ಲ. ಅವ್ರು ಮಾತಾಡಿರೋದು ಎಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡಿರೋದು. ಆದರೆ ಅಣ್ಣ ಅದು ಬಂದಿದ್ದು ಯಾವಾಗ ಅಂದರೆ ಇಲ್ಲಿ ಯಾವಾಗ ಅವರು ಕಾರ್ಯಕರ್ತನ ಬಿಟ್ಟು ಚಪ್ಪಲಿಯಲ್ಲಿ ಹಾಕ್ಸಿದ್ರು ಆವತ್ತು ಹಣ ಬಂದಿರೋದು. ಅದಕ್ಕೆ ಮೊದಲು ಯಾವತ್ತು ಕುಮಾರಣ್ಣ ಅಂತ ಹೇಳ್ಬಿಟ್ಟೆ ಮಾತಾಡಿದ್ದಾರೆ ಹೊರತು ಸರ್ ಅದು ಚಪ್ಪಲಿಯಲ್ಲಿ ಹಾಕಿದ್ಮೇಲೆ ಸರ್ ನೀವು ಸರ್ ನಿಮಗೂ ಅಷ್ಟೇ ಸರ್, ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ಅಕಸ್ಮಾತ್ ಹೆಂಡತಿ ತಾಯಿ ಇದ್ದಾಗ ನಿಮ್ಮನ್ನು ಆ ಪದಗಳು ಉಚ್ಚಾರಣೆ ಮಾಡಿದಾಗ ನಿಮಗೂ ಎಲ್ಲಿ ಕೋಪ ಬರುತ್ತೆ ಸರ್. ಆದರೂ ಅವ್ರ ಕೋಪ ಒಳಗಡೆ ರಿಯಾಕ್ಟ್ ಮಾಡಿಲ್ಲ. ಆದರೆ ಮಿತಿ ಮೀರೋಗಿದ್ದಕ್ಕೆ ಅವ್ರು ಆವಾಗಿನ ಒಂದು ಸಿಚುವೇಶನ್ಗೆ ಅವ್ರು ಹಂಗೆ ಮಾಡಿರ್ಬೋದು ಅಷ್ಟೇ. ಬಿಟ್ಟರೆ ಯಾವುದೇ ಕಾರಣಕ್ಕೆ ಅವರು ತೋಳು ತೊಡೆಯೋರು ಅಲ್ಲ, ಮೀಸತ್ತಿರೋರು ಅಲ್ಲ ಸರ್ ಅವರು.